ಬೆಂಗಳೂರಿನ ಜಿಮ್ ಟ್ರೈನರ್ ದೇವಿ ಪ್ರಸಾದ್ ಸಾವಿಗೆ ಟ್ವಿಸ್ಟ್ ಸಿಕ್ಕಿದೆ. ದೇವಿ ಪ್ರಸಾದ್ ಕುಟುಂಬಸ್ಥರಿಂದ ಈಗ ಕೊಲೆ ಆರೋಪವನ್ನು ಮಾಡಲಾಗ್ತಾ ಇದೆ. ಬೆಂಗಳೂರಿನ ಕೊತ್ತನೂರು ಠಾಣೆಗೆ ದೇವಿ ಪ್ರಸಾದ್ ತಂದೆ ದೂರನ್ನು ಕೊಟ್ಟಿದ್ದಾರೆ. ಇದು ಕೊಲೆ ಅಂತ ಅವರ ಆರೋಪ. ಜಿಮ್ ಟ್ರೈನರ್ ದೇವಿ ಪ್ರಸಾದ್ ಕುಟುಂಬಸ್ಥರಿಂದ ಕೊಲೆ ಆರೋಪವನ್ನು ಮಾಡಲಾಗಿದೆ. ಈ ಬಗ್ಗೆ ಕೊತ್ತನೂರು ಠಾಣೆಗೆ ದೇವಿ ಪ್ರಸಾದ್ ಜಿಮ್ ಟ್ರೈನರ್ ತಂದೆ ದೂರನ್ನು ದಾಖಲು ಮಾಡಿದ್ದಾರೆ. ಮೇ 5, 2026ರಂದು ಮೃತಪಟ್ಟಿದ್ದು ದೇವಿ ಪ್ರಸಾದ್. ಹಿಟ್ ಅಂಡ್ ರನ್ ನಲ್ಲಿ ದೇವಿ ಪ್ರಸಾದ್ ಅವರು ಸಾವನ್ನಪ್ಪಿದ್ರು. ಚಿಕ್ಕಬಳ್ಳಾಪುರದ ಕಲ್ಲುಕುಂಟೆ ಬಳಿ ಈ ಅಪಘಾತ ನಡೆದಿತ್ತು. ಮೇ 5ನೇ ತಾರೀಕು ನಡೆದಂತಹ ಘಟನೆ ಇದು. ಅಪಘಾತದ ಹಿಂದೆ ಮಾಡೆಲ್ ರುಹಿ ಅಲಿ ಕೈವಾಡ ಇದೆ ಅಂತ ಅನುಮಾನವನ್ನು ಇವರು ವ್ಯಕ್ತಪಡಿಸ್ತಾ ಇದ್ದಾರೆ. ರುಹಿ ಅಲಿ ಹಾಗೂ ಪತಿ ಮೇಲೆ ಕೇಸ್ ದಾಖಲಾಗಿದೆ. ಸ್ನೇಹಿತರಿಗೆ ಸುಪಾರಿ ಕೊಟ್ಟು ಅವರೇ ಕೊಲೆ ಮಾಡಿಸಿದ್ದಾರೆ ಅಂತ ಆರೋಪವನ್ನ ಈಗ ಮಾಡಲಾಗ್ತಾ ಇದೆ. ಜಿಮ್ನಲ್ಲಿ ರುಹಿ ಅಲಿಗೆ ಕೋಚ್ ಆಗಿದ್ರು ದೇವಿ ಪ್ರಸಾದ್. ದೇವಿ ಪ್ರಸಾದ್ ಜೊತೆ ಲಿವಿಂಗ್ ನಲ್ಲಿದ್ರಂತೆ ರುಹಿ ಅಲಿ ಪತಿಯಿಂದ ದೇವಿ ಪ್ರಸಾದ್ಗೆ ಕಿರುಕುಳ ಇತ್ತು ಅನ್ನುವಂಥ ಆರೋಪವನ್ನು ಈಗ ಮಾಡಲಾಗಿದೆ. ಸೊ ಹಾಗಾಗಿ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಈಗ ದೂರನ್ನು ಕೊಡಲಾಗಿದೆ. ಮೃತಪಟ್ಟಂತ ದೇವಿ ಪ್ರಸಾದ್ ಅವರ ತಂದೆ ಕಡೆಯಿಂದ ಜೋಸೆಫ್, ವಿಕ್ಕಿ, ಬಿ ಕಾರ್ತಿಕ್ ವಿರುದ್ಧ ಸಾಕ್ಷಿ ನಾಶದ ಕೇಸ್ ಕೂಡ ದಾಖಲಾಗಿದೆ. ಮಾಡೆಲ್ ರುಹಿಯಲ್ಲಿ ಮಾಡೆಲ್, ಈಕೆಗೆ ಜಿಮ್ ಟ್ರೈನರ್, ಪರ್ಸನಲ್ ಟ್ರೈನರ್ ಆಗಿ ದೇವಿ ಪ್ರಸಾದ್ ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ರು ಜಿಮ್ನಲ್ಲಿ. ಇವರಿಬ್ರು ಲಿವಿಂಗ್ ನಲ್ಲಿ ಕೂಡ ಇದ್ರಂತೆ. ಈ ಬಗ್ಗೆ ಕೊಲೆ ಆಗಿದೆ ಅಂತ ಅವರ ತಂದೆ ಆರೋಪ ಮಾಡ್ತಿದ್ದಾರೆ. ಸರ್, ಕಂಪ್ಲೇಂಟ್ ಮಾಡಿ ಕೊಟ್ಟಿರೋದು ನಾನು ಇವಾಗ ಕಾರ್ತಿಕ್ ಏನ್, ಜೋಸಫ್, ವಿಕ್ಕಿ, ಆಮೇಲೆ ರೂಯಿಲ್ ಗಂಡ ಮೊಹಮ್ಮದ್ ಅಲಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ವಿಡಿಯೋ ಇದು ಇನ್ಸ್ಟಾಗ್ರಾಮ್ ಇದೆ, ಇನ್ಸ್ಟಾ 360 ಕ್ಯಾಮ್ರಾ, ಆಮೇಲೆ ಮನೆ ಇರೋದು ವೈಫೈ ಕ್ಯಾಮ್ರಾ, ಆಮೇಲೆ ಮೊಬೈಲ್ಗಳು ಲಾಕ್ ಮಾಡಿರೋದು ಬಂದ್ಬಿಟ್ಟು ಇವರು ಕಾರ್ತಿಕ್ ಏನ್, ವಿಕ್ಕಿ ಆಮೇಲೆ ಜೋಸಫ್ ಸರ್. ಅವತ್ತು ಅವನು ತೀರ್ಕೊಂಡಿದ್ದಾನೆ ಅಂತ ನನಗೆ ಫಸ್ಟ್ ಸುದ್ದಿ ಬಂದಿದ್ದು. ಕಾರ್ತಿಕ್ ಡಿ ನನಗೆ ಫಸ್ಟ್ ಇನ್ಫಾರ್ಮ್ ಮಾಡ್ದೆ. ನಾನು ಹೋಗಿ ನಮ್ಮ ಮಾವನ್ಗೆ ಇನ್ಫಾರ್ಮ್ ಮಾಡಿದೆ. ನಾವು ಹೋಗೋ ಅಷ್ಟರಲ್ಲಿ ನಮ್ಮ ಹುಡುಗನ ಇದ್ರಲ್ಲಿ ಮಾರ್ಚುರಲ್ಲಿ ಇಟ್ಬಿಟ್ಟಿದ್ರು ಸರ್. ಮತ್ತೆ ಒಂದು ಮಣ್ಣೆಲ್ಲ ಮುಗಿಸಿ ನಾವು ಇನ್ನೇನು ಮನೆ ಹತ್ರ ಹೋಗೋ ಅಷ್ಟರಲ್ಲಿ ಮನೆಗೆ ಹೋಗಿ ನೋಡಿದಾಗ ಅಲ್ಲಿ ಮನೇಲಿ CCTV ಕ್ಯಾಮ್ರಾ ಇರಲಿಲ್ಲ. ಮತ್ತೆ ಒಂದು ಫೋನ್ ನಮಗೆ ಒಂದು ವಾರ ಆದ್ಮೇಲೆ ಕೊಟ್ಟಿದ್ದಾರೆ ಸರ್. ಇನ್ನೊಂದು ಫೋನ್ ಬಂದು ಅದನ್ನು ಎಲ್ಲ ಅನ್ಲಾಕ್ ಮಾಡಿ ಏನೇನೋ ಮಾಡಿ ರೀಸೆಟ್ ಸ್ಟೇಟ್ ಅಲ್ಲಿ ಮಾಡಿ ಇಟ್ಬಿಟ್ಟಿದ್ರು. ಇದು ನಮ್ಗೆ ಯಾವುದೇ ರೀತಿ ಒಂದು ಪ್ರೂಫ್ ಸಿಕ್ತಿಲ್ಲ ಸರ್. ಅವ್ನಿಗೆ ಏನಾಯ್ತು, ಯಾರು ಇದನ್ನ ಮಾಡಿಸಿದ್ದಾರೆ ಅನ್ನೋಕ್ಕೆ ಯಾವುದೇ ರೀತಿ ನಮಗೆ ಸಾಕ್ಷಿ ಸಿಗ್ತಾ ಇಲ್ಲ ಸರ್. ಅದು ಹೆಲ್ಮೆಟ್ ಚೆನ್ನಾಗಿದೆ ಸರ್. ನಾವು ಹೋಗುವಾಗ ಹೆಲ್ಮೆಟ್ ಏನು ಡ್ಯಾಮೇಜ್ ಇರ್ಲಿಲ್ಲ, ಆದ್ರೆ ಮುಖದ ಮೇಲೆ ಕಟ್ಟಾಗಿತ್ತು. ಅವನ್ಗೆ ಕಟ್ಟಾಗಿ ಹಲ್ಲೆಲ್ಲ ಒಡೆದೋಗಿ ಬಾಯಲ್ಲಿ ರಕ್ತ ನೊರೆ ಎಲ್ಲ ಬಂದು ಮತ್ತೆ ಎದೆ ಮೇಲೆ ರಿಬ್ಸ್ ಎಲ್ಲ ಒಡೆದೋಗಿತ್ತು ಸರ್. ಮತ್ತೆ ಯಾವ್ದೋ ಗಾಡಿ ಎಕ್ಕಿದೆ ಸರ್. ಈಗ 2 ತಿಂಗಳಾಗಿದೆ. ಅವ್ನು ಮೇ 8ನೇ ತಾರೀಕು 2026 ಅವ್ನು ತೀರ್ಕೊಂಡಿರೋದು. ಇವತ್ತು ಟಿಲ್ ಡೇಟ್ ವರ್ಗು ನಮ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಸರ್. ಇನ್ನ ಇವತ್ತು ಫೋನ್ ಸಬ್ಮಿಟ್ ಮಾಡಿದೀವಿ, ನಾನು ಮಾಡ್ತಿದ್ದಾರೆ ಸರ್ ಪೊಲೀಸರು. ಇಲ್ಲಿವರೆಗೂ ನಮ್ಗೆ ಯಾವುದೇ ರೀತಿ ಇದು ಸಿಕ್ಕಿಲ್ಲ ಸರ್. ಸರ್, ಇದು ರೋಡ್ ನಲ್ಲಿ ಸುಮ್ನೆ ಒಂಚೂರು ಬ್ಲಡ್ ಹೋಗಿದೆ ಸರ್, ಜಾಸ್ತಿ ಲಾಸ್ ಆಗಿಲ್ಲ. ಇವಾಗ ಅಷ್ಟು ದೊಡ್ಡ ಏಟ್ ಬಿಟ್ಟಿದೆ ಅಂದ್ರೆ ಎಷ್ಟು ಬ್ಲಡ್ ಲಾಸ್ ಆಗಿರ್ಬೇಕು. ಒಂಚೂರು ಬ್ಲಡ್ ಆಗಿದೆ, ಅಲ್ಲಿ ಏನು ಮಾರ್ಕ್ ಇಲ್ಲ, ಅವ್ನ್ಗೇನು ಉಜ್ಕೊಂಡ್ ಹೋಗಿರೋದಲ್ಲ ಏನು ಇಲ್ಲ ಸರ್. ಒಂದ್ ಆಕ್ಸಿಡೆಂಟ್ ಆದ್ರೆ ಎಲ್ಲ ಉಜ್ಕೊಂಡ್ ಹೋಗಿರೋದ್ ಮಾರ್ಕ್ಸ್ ಎಲ್ಲ ಇರತ್ತಲ್ವಾ ಸರ್. ಅವ್ನ ಬಾಡಿನಲ್ಲಿ ಆತರ ಏನು ಇಲ್ಲ. ಟೈರ್ ಮಾರ್ಕ್ ಮಾತ್ರ ಚೆಸ್ಟ್ ಮೇಲೆ ಇದೆ ಸರ್. ಚೆಸ್ಟ್ ಮೇಲೆ, ಮುಖ ಮೇಲೆ ಸರ್. ಮುಂದೆ ಏನ್ ಮಾಡ್ಬೇಕು? ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ, ಮೇ 5ನೇ ತಾರೀಕಿನ ಒಂದು ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಅವರು ಒಂದಿಷ್ಟು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ, ಇದು ಕೊಲೆ ಅಂತ. ಒಂದಿಷ್ಟು ಜನರ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಸೊ ತನಿಖೆ ಆರಂಭ ಆಗಿದೆ ಈಗ, ಅಥವಾ ಯಾರನ್ನಾದ್ರೂ ವಿಚಾರಣೆಗೆ ಕರೆಯುವ ಸಾಧ್ಯತೆಗಳು? ಅರುಣ್, ಖಂಡಿತವಾಗಿಯೂ. ಯಾಕೆಂದ್ರೆ ಒಂದು ಮೇ 8ರಂದು ನಡೆದಿರುವಂತಹ ಒಂದು ಹಿಟ್ ಅಂಡ್ ರನ್ ಪ್ರಕರಣ ಅಂತ ದಾಖಲಿಸಿಕೊಂಡಿದ್ದಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಯಾಕಂದ್ರೆ ಸ್ವತಃ ತಮ್ಮ ಪೋಷಕರು ಹಾಗೂ ಕುಟುಂಬಸ್ಥರು ಇದು ಅಪಘಾತ ಅಲ್ಲ, ಕೊಲೆ ಅಂತ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇರುವಂತದ್ದು. ಈತ ಬೆಂಗಳೂರಿನಲ್ಲಿ ದೇವಿ ಪ್ರಸಾದ್ ಅಂತ ಯಾರು ಇರ್ತಾರೋ ಈ ವ್ಯಕ್ತಿ ಜಿಮ್ ಟ್ರೈನರ್ ಆಗಿರ್ತಾರೆ. ಜೊತೆಗೆ ತಂದೆಯೂ ಸಹ ಜಿಮ್ ಟ್ರೈನರ್ ಹಾಗೂ ಕೋಚ್ ಆಗಿರ್ತಾನೆ. ಈತ ದೇವಿ ಪ್ರಸಾದ್ ಬಂದ್ಬಿಟ್ಟು ಮಲ್ಟಿ ಟ್ಯಾಲೆಂಟ್ ಆಗಿರ್ತಾನೆ. ಈಗಾಗಲೇ ಕರಾಟೆ ಸೇರಿದಂತೆ ದೇಹದಾಢ್ಯ ಪ್ರದರ್ಶನದಲ್ಲಿ ರಾಜ್ಯ ಹಾಗೂ ಜಿಲ್ಲೆ ಮಟ್ಟಗಳಲ್ಲಿಯೂ ಸಹ ಬಹಳಷ್ಟು ರೀತಿಯಾದಂತಹ ಪ್ರಶಸ್ತಿಗಳನ್ನ ಪಡೆದುಕೊಂಡಿರ್ತಾನೆ. ಇನ್ನು ಇದೇ ಒಂದು ಜಿಮ್ ನಲ್ಲಿ ಮಾಡೆಲ್ ಹಾಗೂ ಬಹಳಷ್ಟು ಹೆಸರಾಂತ ನಟಿ ಅನ್ಬಹುದು. ಯಾಕಂದ್ರೆ ರುಹಿ ಅಲಿ ಅಂತ ಒಂದು ಟ್ರೈನಿಂಗ್ ಆಗಿ ಬರ್ತಾರೆ. ಸೊ ಈ ವೇಳೆ ದೇವಿ ಪ್ರಸಾದ್ ಎಂಬ ಈ ಟ್ರೈನರ್ ಪರಿಚಯ ಆಗಿ ಇವರಿಬ್ರು ಸಹ ಕಳೆದ ಒಂದು 6-7 ತಿಂಗಳಿಂದಲೂ ಸಹ ಒಂದು ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಸಹ ಇದ್ದಾರೆ ಎಂಬ ಮಾಹಿತಿ ಕೂಡ
ಲಭ್ಯವಾಗಿರುವಂತದ್ದು. ಸೊ ಈ ಹಿನ್ನೆಲೆ ಈತನ ಸ್ನೇಹಿತ ಅಂದ್ರೆ ದೇವಿ ಪ್ರಸಾದ್ ಜೊತೆಗೆ ಮತ್ತಿತರು ಜೋಸ್ವಾ ಜೋಸೆಫ್ ಮತ್ತೆ ಕಾರ್ತಿಕ್, ವಿಕ್ಕಿ ಅಂತ ವಿಕಾಸ್ ಅಲಿಯಾಸ್ ವಿಕ್ಕಿ ಅಂತ ಈ ಮೂರು ಬೈಕ್ಗಳಲ್ಲಿಯೂ ಸಹ ಒಂದು ರೈಡ್ ಮಾಡ್ತಾ ಇರ್ತಾರೆ. ಸೊ ಇವ್ರ ಮೂವರಿಗೂ ಸಹ ರೈಡಿನ ಹುಚ್ಚು ಸಹ ಇರುತ್ತೆ. ಸೊ ಹಿನ್ನೆಲೆ ಬೆಂಗಳೂರಿಂದ ಬಾಗೇಪಲ್ಲಿ ಮಾರ್ಗವಾಗಿ ಬಂದಿರ್ತಾರೆ. ನಂತರ ಈ ಒಂದು ಮಾರ್ಗ ಮಧ್ಯದಲ್ಲಿ ಒಂದು ಅಪಘಾತ ನಡೆದಿದೆ ಅಂತ ಈ ಜೋಸ್ವಾ ಜೋಸೆಫ್ ಏನಿದಾರೋ ಅವರು ಒಂದು ಸಂಬಂಧಿಗಳಿಗೆ ಅಂದ್ರೆ ಆ ಮೃತನ ಸಂಬಂಧಿಗೆ ಮಾಹಿತಿಯನ್ನ ತಿಳಿಸಿರ್ತಾರೆ. ಆದ್ರೆ ಆ ಅಪಘಾತ ನಡೆದಂತಹ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಇರುವುದಿಲ್ಲ. ಕೇವಲ ಸ್ವಲ್ಪ ಮಟ್ಟಿಗೆ ಮಾತ್ರ ರಕ್ತಸ್ರಾವವಾಗಿರ್ತದೆ. ಜೊತೆಗೆ ಆ ತಲೆಗೆ ಮತ್ತು ಒಂದು ದೇಹಕ್ಕೆ ಮಾತ್ರ ಗಾಯಗಳಾಗಿರುವಂತಹ ಪರಿಸ್ಥಿತಿಯಲ್ಲಿ ಆತನು ಮೃತದೇಹ ಇವರಿಗೆ ಕುಟುಂಬಸ್ಥರಿಗೆ ಲಭ್ಯವಾಗಿರ್ತದೆ. ಇನ್ನು ಮುಖ್ಯವಾಗಿ ಏನಂದ್ರೆ ಆತ ಧರಿಸಿದ್ದಂತಹ ಹೆಲ್ಮೆಟ್ ಬಹಳಷ್ಟು ದುಬಾರಿಯಾಗಿರ್ತದೆ. ಜೊತೆಗೆ ಅದಕ್ಕೆ ಒಂದು ಕ್ಯಾಮ್ರಾವನ್ನು ಸಹ ಅಳವಡಿಸಲಾಗಿರುತ್ತೆ. ಈತ ಒಂದು ದುಬಾರಿ ಮೊಬೈಲ್ ಅನ್ನು ಸಹ ಇರ್ತದೆ. ಸೊ ಪ್ರತಿಯೊಂದು ರೈಡ್ ಸಂದರ್ಭದಲ್ಲಿಯೂ ಸಹ ಆತ ಎಲ್ಲಿಗೆ ಹೋಗಿರ್ತಾನೆ ಎಂಬ ಸಂಕ್ಷಿಪ್ತ ವಿಡಿಯೋ ಸಹ ಚಿತ್ರೀಕರಣ ಆಗಿರುತ್ತೆ. ಆದ್ರೆ ಇದಾದ ನಂತರ ಜೋಸೆಫ್ ಹಾಗೂ ವಿಕ್ಕಿ ಏನಿದ್ರು ಇವರಿಬ್ರು ಸಹ ಸಾಕ್ಷ್ಯವನ್ನ ನಾಶ ಪಡಿಸಿದ್ದಾರೆ. ವಿಕ್ಕಿ ಆತನ ಸಂಬಂಧಿ ಯಾರಿದ್ರು ಕಾರ್ತಿಕ್ ಅಂತ ಈ ಮೂವರು ಜನ ಸೇರ್ಕೊಂಡು ಒಂದು ರೀತಿಯಾದಂತಹ ಸಾಕ್ಷ್ಯ ನಾಶಪಡಿಸಿದ್ರು. ಇದಕ್ಕೆಲ್ಲ ಒಂದು ರೂವಾರಿ ಬಂದು ಅಂತ ಯಾರು ಮಹಿಳೆ ಇದ್ದಾರೋ ಯುವತಿ ಇದೆಲ್ಲ ಮಾಡಿಸಿದ್ದಾರೆ ಅಂತ ಒಂದು ಆರೋಪವೂ ಕೇಳಿ ಬರ್ತಾ ಇರುವಂತದ್ದು. ಇವರಿಬ್ಬರ ನಡುವಿನ ರಿಲೇಶನ್ಶಿಪ್ ಸಹ ರುಹಿ ಅಲಿ ಅವರ ಗಂಡನಿಗೆ ಗೊತ್ತಾಗಿ ಆತನು ಸಹ ಬಹಳಷ್ಟು ರೀತಿಯಾದಂತಹ ಕಿರುಕುಳ ಕೊಟ್ಟಿದ್ದ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇದ್ವು. ಸೊ ಈ ಹಿನ್ನೆಲೆ ಇವತ್ತು ಚಿಕ್ಕಬಳ್ಳಾಪುರದ ಒಂದು ಗ್ರಾಮಾಂತರ ಠಾಣೆಗೆ ಬಂದು ದೂರನ್ನ ದಾಖಲಿಸಿ ಇದನ್ನ ತನಿಖೆ ಮಾಡಬೇಕು ಅಂತ ಮೊಬೈಲ್ ಸಹ ಒಂದು ಪೋಷಕರು ಮೃತನ ತಂದೆ ಪೊಲೀಸ್ಗೆ ಹ್ಯಾಂಡ್ ಓವರ್ ಅನ್ನ ಮಾಡಿದ್ದಾರೆ. ನನ್ನ ಮಗನದು ಅಪಘಾತ ಅಲ್ಲ ಸಾವು ಅಂತ ಒಂದು ಆರೋಪ ಮಾಡಿರುವಂತಹದ್ದು. ಅರುಣ್, ಥ್ಯಾಂಕ್ ಯು ದತ್ತಾತ್ರೇಯ ಡೀಟೇಲ್ಸ್ಗೆ.